ಸೊ ಪೋಸ್ಟ್‌ಪಾರ್ಟಮ್ ಆದಮೇಲೆ ಯಾಕೆ ನಮ್ಮ ಸ್ಕಿನ್ ತುಂಬ ಡಲ್ ಆಗುತ್ತೆ ಅಂತ ಎಷ್ಟೊಂದು ಜನ ಮೈಂಡಲ್ಲಿರುತ್ತೆ. ಸೊ ಆಫ್ಟರ್ ಚೈಲ್ಡ್ ಬರ್ತ್ ಸ್ಕಿನ್ ತುಂಬ ಡಲ್ ಆಗುತ್ತೆ. ಒನ್ ರೀಸನ್ ಬಂದು ಸ್ಲೀಪ್ ಡಿಪ್ರೈವೇಷನ್ ಆಗಿರುತ್ತೆ. ಆಮೇಲೆ ಸಡನ್ ಡ್ರಾಪ್ ಆಫ್ ದಿ ಹಾರ್ಮೋನ್ ಕಾಲ್ಡ್ ಆಸ್ ಈಸ್ಟ್ರೋಜನ್. ಈ ಈಸ್ಟ್ರೋಜನ್ ಹಾರ್ಮೋನ್ ಎಂಬುದನ್ನು ಯಾವಾಗ ಅದು ಡ್ರಾಪ್ ಆಗುತ್ತೆ, ಆವಾಗ ಕೊಲಾಜನ್ ಕೂಡ ನಮ್ಮ ಫೇಸ್ ಅಂದರೆ ಸ್ಕಿನ್ನಲ್ಲಿ ಅದು ಕಮ್ಮಿ ಆಗ್ತಾ ಬರುತ್ತೆ. ಆವಾಗ ಸ್ಕಿನ್ನು ಡಲ್ಲು, ಡಿಹೈಡ್ರೇಟೆಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಕೆಲವು ಮಹಿಳೆಯರಿಗೆ ಮೆಲಸ್ಮಾ ಮತ್ತು ಪಿಗ್ಮೆಂಟೇಷನ್ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಕೆಲವರಿಗೆ ಆ್ಯಕ್ನೆ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಬೆಸ್ಟ್ ಥಿಂಗ್ ಈಸ್ ಹ್ಯಾವ್ ಅ ಗುಡ್ ಸ್ಕಿನ್ ಕೇರ್ ರೂಟೀನ್. ಆ್ಯಂಡ್ ಎಷ್ಟಾಗುತ್ತೆ ಅಷ್ಟು ನೀವು ಸ್ಲೀಪ್ ಮಾಡೋಕ್ಕೆ ಟ್ರೈ ಮಾಡಿ. ನನಗೆ ಗೊತ್ತು ಇದು ಕಷ್ಟ ಆಗುತ್ತೆ, ಎಸ್ಪೆಷಲಿ ಸ್ಲೀಪ್ ಅಂತ, ಬಟ್ ಟ್ರೈ ಮ್ಯಾಕ್ಸಿಮಮ್ ಟು ಗೆಟ್ ಮೋರ್ ಸ್ಲೀಪ್. ಅದಾದಮೇಲೆ ಒಳ್ಳೆ ಸ್ಕಿನ್ ಕೇರ್ ರೂಟೀನ್ ಮಸ್ಟ್ ಆ್ಯಂಡ್ ಶುಡ್, ಎಸ್ಪೆಷಲಿ ಆಫ್ಟರ್ ಚೈಲ್ಡ್ ಬರ್ತ್. ವಾಟರ್ ಜಾಸ್ತಿ ಕುಡೀರಿ ಆಫ್ಟರ್ ಸ್ವಲ್ಪ ದಿವಸ ಆದಮೇಲೆ. ವಾಟರ್ ಇಂಟೇಕ್ನ ದಯವಿಟ್ಟು ಕಮ್ಮಿ ಮಾಡಬೇಡಿ. ಆಮೇಲೆ ಯೂಸ್ ಅ ಗುಡ್ ಮಾಯಿಶ್ಚರೈಸರ್. ಆಮೇಲೆ ಡೂ ಲಿಟಲ್ ಬಿಟ್ ಆಫ್ ಕ್ಲೆನ್ಸಿಂಗ್ ಆ್ಯಂಡ್ ಮಾಯಿಶ್ಚರೈಸಿಂಗ್ ಆ್ಯಂಡ್ ಟೋನಿಂಗ್. ಫಾರ್ ಮಾರ್ನಿಂಗ್ ನೀವು ವಿಟಮಿನ್ ಸಿ ಯೂಸ್ ಮಾಡ್ಬೋದು ಆಫ್ಟರ್ ಯುವರ್ ಫೇಸ್ ವಾಶ್. ಆಮೇಲೆ ಎಟ್ ನೈಟ್ ಯು ಕ್ಯಾನ್ ಯೂಸ್ ರೆಟಿನಾ ಅಲಾಂಗ್ ವಿತ್ ಸೆರಮೈಡ್ಸ್, ಎನಿ ಸೆರಮೈಡ್ ಕೈಂಡ್ ಆಫ್ ಅ ಮಾಯಿಶ್ಚರೈಸರ್. ಅದು ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗುತ್ತೆ ಮತ್ತು ಗ್ಲೋ ಕೊಡುತ್ತೆ. ಅದ್ರ ಜೊತೆಗೆ ನಿಮ್ಮ ಡಯಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡಯಟ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಸ್ಕಿನ್ ಚೆನ್ನಾಗಿರುತ್ತೆ. ನಿಮ್ಗೆ ಜಾಸ್ತಿ ಏನಾದ್ರು ಡೀಟೇಲ್ಸ್ ಬೇಕಾದರೆ ನಂಗೆ ದಯವಿಟ್ಟು ಕಮೆಂಟ್ ಮಾಡಿ ಫಾರ್ ಸ್ಕಿನ್ ಕೇರ್. ಥ್ಯಾಂಕ್ ಯು.